ಬೆಳಗಾವಿಯಲ್ಲಿ ಪುಂಡಾಟಿಕೆ ಮಾಡಿದ ಗೂಂಡಗಳ ವಿರುದ್ಧ ವಾಟಾಳ್ ನಾಗರಾಜ್, ಸಾರಾ ಗೋವಿಂದು ಮತ್ತು ಕನ್ನಡಪರ ಸಂಘಟನೆಗಳು ಕರೆ ಕೊಟ್ಟಿರುವಂತೆ ಪ್ರತಿಭಟನೆಯನ್ನು ಜಿಲ್ಲಾ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳ ಸಂಘದಿಂದ ಬೆಂಬಲಿಸಿ ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸಿದರು. ಇದೇ ವೇಳೆ ಜಿಲ್ಲಾ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳ ಸಂಘದ ಅಧ್ಯಕ್ಷ ಬಾಳುಗೋಪಾಲ್ ಮಾಧ್ಯಮದೊಂದಿಗೆ ಮಾತನಾಡಿ, ಕರ್ನಾಟಕದಲ್ಲಿ ಮಾಡುತ್ತಿರುವ ಪ್ರತಿಭಟನೆಯನ್ನು ನಾವು ಬೆಂಬಲಿಸುತ್ತಿದ್ದೇವೆ. ಕಾರಣ, ಬೆಳಗಾವಿಯಲ್ಲಿ ನೆಲೆಸಿ ಅಲ್ಲಿಯೇ ಕನ್ನಡಿಗರೊಂದಿಗೆ ಜೀವನ ಮಾಡುತ್ತಿದ್ದವರು ಮಹಾರಾಷ್ಟ್ರದ ಮೇಲಿನ ಅತಿಯಾದ ಮೋಹದಿಂದ ಎಂಇಎಸ್ ಎಂಬ ದುಷ್ಟಕೂಟವನ್ನು ಕಟ್ಟಿಕೊಂಡು ಇದರೊಂದಿಗೆ ಶಿವಸೇನೆ ಎಂಬ ಇಂಥದೇ ದುಷ್ಟಕೂಟವನ್ನು ಸೇರಿಕೊಂಡು ಕನ್ನಡದ ಕಾರ್ಯಕ್ರಮದಲ್ಲಿ ಕಲ್ಲು ಹೊಡೆಯುವುದು, ಇತರೆ ಹಲ್ಲೆ ನಡೆಸುವುದು ಮತ್ತು ಕರ್ನಾಟಕ ಸಾರಿಗೆ ಇಲಾಖೆಯ ಬಸ್ಗಳ ಮೇಲೆ ಕಲ್ಲು ತೂರುತ್ತಿರುವುದು, ಅಮಾಯಕ ಕನ್ನಡಿಗರ ಮೇಲೆ ಹಲ್ಲೆ ಮಾಡುವುದು ಮತ್ತು ರಾಜಕೀಯವಾಗಿ ಕರ್ನಾಟಕ ಕಾನೂನುಗಳ ವಿರುದ್ಧ ಗಲಾಟೆ ಮಾಡುತ್ತಿರುವುದನ್ನು ಖಂಡಿಸುತ್ತೇವೆ. ಆದ್ದರಿಂದ ನಮ್ಮ ನಾಯಕರು ಹೇಳುತ್ತಿರುವ ಕೆಲವು ವಿಚಾರಗಳನ್ನು ಬೆಂಬಲಿಸುತ್ತಾ ಅವರ ಹೇಳಿಕೆಯನ್ನು ತಕ್ಷಣ ಜಾರಿಗೊಳಿಸಬೇಕೆಂದು ಕೇಳಿಕೊಳ್ಳುತ್ತೇವೆ ಎಂದರು. ನಮ್ಮ ಮುಖ್ಯ ಬೇಡಿಕೆ ಎಂದರೆ ಬೆಳಗಾವಿಯಲ್ಲಿರುವ ಎಂಇಎಸ್ ಗೂಂಡಗಳನ್ನು ಮತ್ತು ಶಿವಸೇನೆಯ ಗೂಂಡ ಕಾರ್ಯಕರ್ತರನ್ನು ಕೂಡ ಸಹ ಕರ್ನಾಟಕದಿಂದ ಗಡೀಪಾರು ಮಾಡಬೇಕು. ಬೆಳಗಾವಿಯಲ್ಲಿ ಗೂಂಡಾ ವರ್ತನೆ ತೋರುತ್ತಿರುವ ಎಂಇಎಸ್ ಮತ್ತು ಶಿವಸೇನೆ ಸಂಘಟನೆಗಳನ್ನು ತಕ್ಷಣ ನಿಷೇಧಿಸಬೇಕು ಎಂದು ಒತ್ತಾಯಿಸಿದರು. ಕೇಂದ್ರ ಸರ್ಕಾರದಿಂದ ಕಳಸಾ ಬಂಡೂರಿ ಯೋಜನೆಗಳನ್ನು ತಕ್ಷಣದಿಂದಲೇ ಜಾರಿಗೊಳಿಸುವಂತೆ ಮಾಡಬೇಕು. ಕರ್ನಾಟಕದಲ್ಲಿರುವ ಯಾವುದೇ ಖಾಸಗಿ ಸಂಸ್ಥೆಯಾದರೂ ಕನ್ನಡಿಗರಿಗೆ ಉದ್ಯೋಗದಲ್ಲಿ ಪ್ರಥಮ ಆದ್ಯತೆ ನೀಡಬೇಕು ಹಾಗೂ ಕೇಂದ್ರ ಸರ್ಕಾರದಿಂದ ಕರ್ನಾಟಕದ ಮೇಲೆ ಯಾವುದೇ ರೀತಿಯಲ್ಲೂ ಹಿಂದಿ ಕಲಿಕೆ ಬಳಕೆ ಸಂಬಂಧ ಒತ್ತಡ ಹೇರಬಾರದು ಎಂದು ಒತ್ತಾಯಿಸುತ್ತಾ ಇಂದಿನ ಪ್ರತಿಭಟನೆಯನ್ನು ಬೆಂಬಲಿಸುತ್ತಿರುವುದಾಗಿ ಹೇಳಿದರು. ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಮಾಜಿ ಗೌರವಾಧ್ಯಕ್ಷ ರವಿ ನಾಕಲಗೂಡು ಮಾತನಾಡಿ, ಎಂಇಎಸ್ ಹೆಸರಿನಲ್ಲಿ ಕರ್ನಾಟಕದ ಕನ್ನಡಿಗರ ಮೇಲೆ ಪುಂಡಾಟ ಮಾಡುವುದರ ಜೊತೆಗೆ ಕರ್ನಾಟಕ ರಾಜ್ಯ ರಸ್ತೆಯಲ್ಲಿ ನಿದ್ರೆ ಲೆಕ್ಕಿಸದೆ ಹಗಲು ಇರುಳು ಕೆಲಸ ಮಾಡುವಂತಹ ಬಸ್ ಚಾಲಕರ ಮೇಲೆ ಹಲ್ಲೆ, ಇಡೀ ಮಾನವ ಕುಲಕ್ಕೆ ಅವಮಾನ ಮಾಡುವಂಥದ್ದು. ಯಾರೇ ಆಗಲಿ ಮೊದಲು ಮನುಷ್ಯತ್ವ ಮೆರೆಯಬೇಕು, ಆಮೇಲೆ ಜಾತಿ ವ್ಯವಸ್ಥೆ ಸಂಘಟನೆ ಕೆಲಸ ಮಾಡುತ್ತದೆ. ಕನ್ನಡಿಗರ ಮೇಲೆ ಎಂಇಎಸ್ಗಳು ಮಾಡುತ್ತಿರುವ ಈ ದುಷ್ಕೃತ್ಯ ನಿಜವಾಗಿಯೂ ಖಂಡನೀಯ ಎಂದು ಖಂಡಿಸಿದರು. ಇದರ ವಿರುದ್ಧ ವಾಟಾಳ್ ನಾಗರಾಜ್ ಅವರು ಕನ್ನಡಿಗರ ಪರವಾಗಿ, ಕನ್ನಡದ ನೆಲ ಜಲ ಭಾವ ಪರವಾಗಿ ಹೋರಾಟಕ್ಕೆ ಕರೆಯನ್ನು ಕೊಡಲಾಗಿದ್ದು, ಕನ್ನಡಿಗನಾಗಿ ಆ ಹೋರಾಟಕ್ಕೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಕಟ್ಟಾಳು ಆಗಿ ಶಾಂತಿಯುತವಾಗಿ ಈ ಪ್ರತಿಭಟನೆ ಮಾಡಿ ಕರ್ನಾಟಕ ಸರ್ಕಾರಕ್ಕೆ ಜಿಲ್ಲಾಡಳಿತದ ಮೂಲಕ ಮನವಿ ಕೊಡಲಾಗುತ್ತಿದೆ. ಎಂಇಎಸ್ ಪುಂಡರನ್ನು ಗಡೀಪಾರು ಮಾಡಬೇಕು. ನಿಜವಾದ ಕನ್ನಡಿಗರಿಗೆ ನ್ಯಾಯವನ್ನು ದೊರಕಿಸಿಕೊಡುವಂತಹ ನಿಟ್ಟಿನಲ್ಲಿ ಈ ಕನ್ನಡ ಪರ ಸಂಘಟನೆಗಳ ಪರವಾಗಿ ಸರ್ಕಾರ ಕೆಲಸ ಮಾಡಬೇಕು ಎಂದು ಆಗ್ರಹಿಸಿದರು. ವಾಟಾಳ್ ನಾಗರಾಜ್ ಕರೆ ನೀಡಿರುವ ಕರ್ನಾಟಕ ಬಂದ್ ಹಾಸನ ಜಿಲ್ಲೆಯಲ್ಲಿ ಅಷ್ಟೊಂದು ಪರಿಣಾಮಕಾರಿ ಬೀರಲಿಲ್ಲ. ಎಂದಿನಂತೆ ಸಾರಿಗೆ ಬಸ್, ಆಟೋ, ಅಂಗಡಿ ಮುಂಗಟ್ಟು ಎಲ್ಲ ತೆರೆದಿದ್ದವು. ಯಾವುದೇ ಬದಲಾವಣೆ ಆಗಲಿಲ್ಲ. ಮುನ್ನೆಚ್ಚರಿಕಾ ಕ್ರಮವಾಗಿ ಪೊಲೀಸ್ ಬಿಗಿ ಬಂದೋಬಸ್ತ್ ಮಾಡಲಾಗಿತ್ತು. ಕರೆಯನ್ನು ಕೊಟ್ಟಿದ್ದಾರೆ. ನಿಜವಾಗ್ಲೂ ಕೂಡ ನಾವು ಆ ಹೋರಾಟಕ್ಕೆ ಕನ್ನಡಿಗನಾಗಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಕಟ್ಟಾಳವಾಗಿ ಎಲ್ಲ ಕನ್ನಡ ಪರ ಸಂಘಟನೆಗಳ ವಿಶ್ವಾಸದೊಂದಿಗೆ ಈ ವಿಚಾರವನ್ನ ನಮ್ಮ ಬಾಳುಗೋಪಾಲ್ ಅವರ ನೇತೃತ್ವದಲ್ಲಿ, ಎಲ್ಲರ ಒಂದು ನೇತೃತ್ವದಲ್ಲಿ ಇವತ್ತು ಅತ್ಯಂತ ಶಾಂತಿಯುತವಾಗಿ ಈ ಒಂದು ಪ್ರತಿಭಟನೆಯನ್ನು ಮಾಡುವುದರ ಮೂಲಕ ಜಿಲ್ಲಾಡಳಿತದ ಮೂಲಕ ಕರ್ನಾಟಕ ಸರ್ಕಾರಕ್ಕೆ ಮನವಿಯನ್ನು ಕೊಡ್ತಾ ಇದ್ದೀವಿ. ಈ ಕೂಡಲೇ ಎಂಇಎಸ್ ಪುಂಡರನ್ನ ಗಡೀಪಾರು ಮಾಡಬೇಕು. ನಿಜವಾದ ಕನ್ನಡಿಗರಿಗೆ ನ್ಯಾಯವನ್ನ ದೊರಕಿಸಿಕೊಡುವಂತಹ ನಿಟ್ಟಿನಲ್ಲಿ ಈ ಕನ್ನಡ ಪರ ಸಂಘಟನೆಗಳ ಪರವಾಗಿ ಕರ್ನಾಟಕ ಸರ್ಕಾರ ಕೆಲಸವನ್ನು ಮಾಡಬೇಕು ಅಂತ ಹೇಳಿ ಮೂಲಕ ಒತ್ತಾಯವನ್ನು ಮಾಡ್ತೀನಿ. ಇಟ್ಟಿದ್ದೀರಿ ಅಂದ್ರೆ ಕನ್ನಡಿಗರ ಮೇಲೆ ಎಷ್ಟು ಹೆದರಿಕೆ ಇದೆ ಅಂತ ಪೊಲೀಸ್ ವ್ಯವಸ್ಥೆಗೂ ಗೊತ್ತಾಗಬೇಕು. ಆದ್ರೆ ಅವರು ಹೇಳೋದು SP ಅವರು ಮತ್ತೆ DSP ಅವರು ನಿನ್ನೆ ಹೇಳಿಕೆ ಕೊಟ್ಟಿದೆ, ಅದನ್ನು ನಾವು ಖಂಡಿಸ್ತಾ ಇದೀವಿ. ಮುಂದಿನ ದಿನಗಳ ಸಮೇತ ನಾವು ಎಲ್ಲರನ್ನ ಕರೆದು ಎಲ್ಲರ ಮುಖಾಂತರ ಪತ್ರಿಕೆ ಹೇಳಿಕೆ ಕೊಟ್ಟು ನಾವು ಚಳವಳಿಗೆ ಹೇಳಿದ್ದೇವೆ. ಸಡನ್ ಆಗಿ ರಾತ್ರಿ ದುಷ್ಟಕೂಟವನ್ನು ಕಟ್ಕೊಂಡು ಬೆಳಿಗ್ಗೆ ಬಂದು ಜನಗಳಿಗೆ ತೊಂದರೆ ಕೊಡೋದಕ್ಕೋಸ್ಕರ ಮಾಡ್ತಾ ಇಲ್ಲ. ಅದರಿಂದ ಎಲ್ಲರೂ ನಾವು ಯಾವ ರೀತಿ ಪ್ರಜಾಪ್ರಭುತ್ವದ ಪ್ರತಿಭಟನೆ ಯಾವ ರೀತಿ ಮಾಡ್ಬೇಕು ಅನ್ನೋದು ನಮಗೆ ಗೊತ್ತಿದೆ. ನಮಗಾಗ್ಲೇ 72 ವರ್ಷ ಆಗಿದೆ. ಅದನ್ನು ಯಾವ ರೀತಿ ಮಾಡ್ಬೇಕನ್ನ ನಡೆಸ್ಕೊಂಡು ಬರ್ತಾ ಇದೀವಿ. ಇದನ್ನ ಅಧಿಕಾರದ ದರ್ಪದ ಮೇಲೆ ಸಂಘಟನೆಗಳ ಮೇಲೆ ನಿಷ್ಕ್ರಿಯವಾಗಿ ಈ ಪ್ರಾಬಲ್ಯವನ್ನು ಏರಬಾರದು ಅಂತ ಈ ಸಂದರ್ಭದಲ್ಲಿ ಜಿಲ್ಲಾ ಆಡಳಿತಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಈ ಮನವಿ. ಪ್ರತಿಭಟನೆಯಲ್ಲಿ ಜಿಲ್ಲಾ ಪತ್ರಕರ್ತರ ಸಂಘದ ಮಾಜಿ ಅಧ್ಯಕ್ಷೆ ಲೀಲಾವತಿ, ಹಿರಿಯ ಪತ್ರಕರ್ತ ವೆಂಕಟೇಶ್, ಜಗದೀಶ್, ಸುಧೀರ್, ಕುಮಾರ್, ಪುನೀತ್, ಚೇತುಕುಮಾರ್, ಪ್ರಭು ಇತರರು ಉಪಸ್ಥಿತರಿದ್ದರು. ಶ್ರೀನಿವಾಸ್, TV 46 ಮಲೆನಾಡು ನ್ಯೂಸ್, ಹಾಸನ.